ಇದು ಟೊಮೆಟೊಯಿಂದ ಮಾಡಿರೋಂಥ ಚಟ್ನಿ. ಇದು ಟೊಮೆಟೊ ಚಟ್ನಿ ಅಂತಾದರೂ ಹೇಳ್ಬೋದು, ಇಲ್ಲಾಂದರೆ ಟೊಮೆಟೊ ತೊಕ್ಕು ಅಂತಲೂ ಹೇಳ್ತಾರೆ ಇದಕ್ಕೆ. ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ದರೆ ನೋಡಿ ಈ ಥರ ಕಲರ್ ಇದ್ದಾಗ ಚಟ್ನಿ ಕಲರ್ ಚೆನ್ನಾಗಿ ಬರ್ತದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಗೆ ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೋಬೋದು. ಈ ಟೊಮೆಟೊ ಬೇಯಿಸ್ಕೊಬೇಕಾದ್ರೆ ಒಂದು ಸ್ವಲ್ಪನೂ ನೀರು ಹಾಕ್ಕೊಬಾರ್ದು. ಈ ಟೊಮೆಟೊದಲ್ಲೇ ನೀರಿರೋದ್ರಿಂದ ಟೊಮೆಟೊ ಅದರಲ್ಲೇ ಬೇಯ್ತದೆ. ಇಲ್ಲಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಬಾಣಲಿಯಲ್ಲಿ ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೋಬೋದು. ಇಲ್ಲಿ ಬೇಯಿಸೋಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 2-3 ವಿಷಿಲ್ ಹಾಕ್ಸ್ಕೋಬೇಕು. ಇದು ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು 2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಳ್ಬೇಕು. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ತೀನಿ. ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ತುಂಬ ನೈಸಾಗಿ ಏನು ಪುಡಿ ಮಾಡೋದು ಬೇಡ, ಸ್ವಲ್ಪ ದಪ್ಪ ಇದ್ರೂ ಈ ಥರ ಪುಡಿ ಮಾಡ್ಕೋಬೇಕು. ಇವಾಗ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತೊಗೋಬೇಕು. ಇದು ಖಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಹಿಂಗೆ ಹಾಕ್ಕೋಬೇಕು. ಇದೊಂದು 2 ವಿಷಿಲ್ ಹಾಕ್ಸಿದ್ದೆ. ನೋಡಿ ಚೆನ್ನಾಗಿ ಬೆಂದಿದೆ ಟೊಮೆಟೊ. ನೀರು ಅಷ್ಟೇ ಅದರಲ್ಲೇ ಬಿಟ್ಕೊಂಡಿದೆ, ನೀರಿನ ಹಾಕೋಕ್ಕೆ ಹೋಗಬಾರ್ದು. ಅದೇ ನೀರು ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಇವಾಗ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಪುಡಿ ಮಾಡಿರೋಂಥ ಪುಡಿ ಹಾಕ್ಕೊಳ್ತೀನಿ. ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ ಈ ಪುಡಿ. ಎಣ್ಣೆಗೆ ತಿರುಗಿಸ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿರಬೇಕು. ಖಾರದ ಪುಡಿ ನೋಡಿಕೊಂಡು ಹಾಕ್ಕೋಬೇಕು, ಖಾರ ಎಷ್ಟು ಬೇಕು ಅಂತ. ಇವಾಗ ರುಬ್ಬಿರೋಂಥ ಟೊಮೆಟೊನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೊಂದು ಸ್ವಲ್ಪನೂ ಹಾಕಬಾರ್ದು. ನೀರು ಹಾಕಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ದಿನ ಇರ್ತದೆ. ನೀರು ಹಾಕಿದ್ರೆ ಬೇಗ ಕೆಟ್ಟೋಗ್ಬಿಡ್ತದೆ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು. ಬೇಯಿಸೋವಾಗೆ ಹಾಕ್ಕೊಂಡಿದ್ದೀವಿ ಉಪ್ಪನ್ನು. ಎಣ್ಣೆಯಲ್ಲಿ ಸ್ವಲ್ಪ ನಾವು ಜಾಸ್ತಿ ದಿನ ಇಟ್ಕೊಳ್ತೀವಿ ಅಂದರೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕಿದು. ಇದು ಅನ್ನಕ್ಕಾಗಲಿ, ಮುದ್ದೆಗಾಗಲಿ, ಚಪಾತಿಗೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ.